ನಮಸ್ಕಾರ. ಮೈಸೂರು JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಒಂದು ಖಾಸಗಿ ಬಡಾವಣೆ. ದಿಸ್ ಎ ಮೂಡಾ ಅಪ್ರೂವ್ಡ್ ಲೇಔಟಲ್ಲಿ ಸೈಟ್ ಫಾರ್ ಸೇಲ್. ಮೈಸೂರು JP ನಗರದಿಂದ ಅಬೌಟ್ 1.5 ಕಿಲೋಮೀಟ್ರಲ್ಲಿರುವಂತಹ ಈ ಲೇಔಟಲ್ಲಿ ನೀವು ನೋಡ್ತಾ ಇರುವಂತಹ ಈ ಫೆನ್ಸಿಂಗ್ ಹಾಕಿರುವಂತಹ ನಿವೇಶನ. ದಿಸ್ ಎ 40-60 2400 ಸ್ಕ್ವೇರ್ ಫೀಟ್ಗಿಂತ ಸ್ವಲ್ಪ ದೊಡ್ಡದು. ಯು ಕ್ಯಾನ್ ಟೆಕ್ನಿಕಲಿ ಕನ್ಸಿಡರ್ 2550 ಸ್ಕ್ವೇರ್ ಫೀಟ್ ಸೌತ್ ಫೇಸಿಂಗ್ ಸೈಟ್. ಇದು ಸೇಲ್ಗಿರುವಂಥದ್ದು ಮೈಸೂರು ಮಧ್ಯಭಾಗದಿಂದ. ದಿಸ್ ಲೊಕೇಶನ್ ಈಸ್ ಅಬೌಟ್ 6 ಕಿಲೋಮೀಟರ್ಸ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಪ್ರೂವಲ್ ಆಗಿರುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂತಹ ಲೇಔಟಲ್ಲಿ ಸೈಟ್ ಇದು ಸೇಲ್ಗಿದೆ. ದಿಸ್ ಇಸ್ ಎ 40-60 ಸೌತ್ ಫೇಸಿಂಗ್ ಸೈಟ್. ಇದು ನೀವು ನೋಡ್ಬೋದು. ಮನೆಯ ಮುಂಭಾಗದಲ್ಲಿ ಬ್ಯೂಟಿಫುಲ್ಲಾಗಿ ಕಟ್ಟಿರುವಂತಹ ಮನೆಗಳಿದೆ. ಆಲ್ ರೋ ಹೌಸಸ್ಗಳಿರುವಂತಹ ರೋಡ್ ಇದು. ಮನೆ ಮುಂದೆ 30 ಅಡಿ ರಸ್ತೆ, 30 ಫೀಟ್ ರೋಡ್ ಇರುವಂತಹ ರೋಡು ನೀವು ನೋಡ್ತಾ ಇದ್ದೀರಿ. ಸೊ ಏನಕ್ಕೆ ಈ ಥರ ಮನೆಗಳನ್ನ ತೋರಿಸ್ತಾ ಇದ್ದೀನಿ ಸೈಟ್ ಮುಂದೆ ಇರೋದಂತ, ಜಸ್ಟ್ ಟು ಗಿವ್ ಯು ಅ ಫೀಲ್ ಆಫ್ ದಿ ಲೊಕ್ಯಾಲಿಟಿ, ಹೇಗಿದೆ ಈ ಲೊಕೇಶನ್ ಅಂತ ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು. ಇವಾಗ ತೋರಿಸ್ತೀನಿ ನೋಡಿ. ಇದು ರಸ್ತೆ, 30 ಫೀಟ್ ರೋಡು. ಸೊ ಇದ್ರ ಮುಂದೆ ಇರುವಂಥದ್ದು. ಸೊ ನೋಡ್ಬೋದು ನೀವು. ಈಗ ಈ ಆ್ಯಂಗಲಿಂದ ತೋರಿಸ್ತೀನಿ ನೋಡಿ. ಇಲ್ಲೇನು ಫೆನ್ಸಿಂಗ್ ಹಾಕಿದ್ದಾರೆ ತೋರಿಸ್ತೀನಿ ನೋಡಿ. ಇವಾಗ ನೋಡ್ತಾ ಇರುವಂಥದ್ದು ಈ ನೋಡಿ, ಈಗ ನಿಮಗೆ ಕಾಣ್ತಾ ಈ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ, ಈಗ ಇದು ಈ ಫೆನ್ಸಿಂಗ್ ಹಾಕಿರುವಂಥದ್ದು. ಇದೇ ಸೈಟು ಸೇಲ್ಗಿರೋದು. ದಿಸ್ ಇಸ್ ಸೌತ್ ಫೇಸಿಂಗ್ ಸೈಟ್. 2400 ಸ್ಕ್ವೇರ್ ಫೀಟ್ ಇದೆ ಮೈಸೂರು ಮಧ್ಯಭಾಗದಿಂದ. ಈ ಸೈಟ್ ಎಲ್ಲಿದೆ ಟೆಕ್ನಿಕಲಿ ಟು ಬಿ ವೆರಿ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ, ಮೈಸೂರು JP ನಗರದಲ್ಲಿರುವಂಥ ಪೊಲೀಸ್ ಸ್ಟೇಷನ್ ಇದೆ, ಆ ಪೊಲೀಸ್ ಬೂತ್ ಅಥವಾ ಪೊಲೀಸ್ ಸ್ಟೇಷನ್ ಅಥವಾ ಅಕ್ಕ ಮಹಾದೇವಿ ಸ್ಟ್ಯಾಚು, ಅಲ್ಲಿಂದ ಎಕ್ಸಾಕ್ಟ್ಲಿ ಈ ಸೈಟು 1.5 ಕಿಲೋಮೀಟ್ರ್ ಆಗುತ್ತೆ. ರಿಂಗ್ ರೋಡಿಂದ ಹಾರ್ಡ್ಲಿ ಅಬೌಟ್ 500 ಮೀಟರ್ಸ್. ಅರ್ಧ ಕಿಲೋಮೀಟ್ರು ಇಲ್ಲ. ನಾನು ಅರ್ಧ ಕಿಲೋಮೀಟ್ರಿಂದ ಹೇಳ್ತಾ ಇದ್ದೀನಿ, ಅರ್ಧ ಕಿಲೋಮೀಟ್ರ್ ಖಂಡಿತವಾಗ್ಲೂ ಇಲ್ಲ ಇಲ್ಲಿಗೆ. ಸೊ ಈ ಸೈಟು ಸೇಲ್ಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇಂದ ಅನುಮೋದಿತವಾಗಿರುವಂಥದ್ದು. ಅಂದರೆ ಮೂಡಾದಲ್ಲಿ ಏನು ರೂಲ್ ಬುಕ್ ಇದೆ ಅವನ್ನೆಲ್ಲವನ್ನು ಅನುಸರಿಸಿ ಲೇಔಟ್ನ ಮಾಡಿದ್ದಾರೆ. ಆ ಲೇಔಟಲ್ಲಿ ಈ ಸೈಟು ಸೇಲ್ಗಿದೆ. ನಾನು ಇಷ್ಟೋ ತನಕ ಈ ಮನೆಗಳನ್ನ ಯಾಕೆ ತೋರಿಸ್ದೆ ಅಂತ ಅಂದರೆ, ಭಾಳಷ್ಟು ಜನ ಕೇಳುವಂಥ ವಿಚಾರ ಏನಿರುತ್ತೆ ಅಂದರೆ, ನಾವು ಮನೆ ಕಟ್ಕೊಂಡು ಈಗ ವಾಸ ಇರ್ಬೋದಾ? ಅಲ್ಲಿ ಸುತ್ತಮುತ್ತ ಮನೆಗಳಿದೆಯಾ, ನೀರಿದೆಯಾ, ವಾಟರ್ ಇದೆಯಾ, ಎಲೆಕ್ಟ್ರಿಸಿಟಿ ಇದೆಯಾ, ವೇಸ್ಟ್ ವಾಟರ್ ಲೈನ್ ಇದೆಯಾ, ಡಾಂಬರೀಕರಣ ಆಗಿದೆಯಾ, ಟಾರ್ ರೋಡ್ ಇದೆಯಾ, ನಮ್ಮ ಮನೆಯಿಂದ ಬರುವಂತಹ ವೇಸ್ಟ್ ವಾಟರ್ ಏನಿದೆ ಅದು ಕರೆಕ್ಟಾಗಿ ಎಕ್ಸಿಟ್ ಆಗುತ್ತಾ, STP ಮಾಡಿದಾರಾ, ಪಾರ್ಕ್ ಬಿಟ್ಟಿದ್ದಾರಾ, ಮೇನ್ ರೋಡಿಂದ ಇಲ್ಲಿಂದ ಮೇನ್ ರೋಡ್ ಎಷ್ಟು ದೂರ ಆಗುತ್ತೆ, ಸ್ಕೂಲ್ಸ್ ಇರ್ಬೋದು, ಕಾಲೇಜು, ಡಾಕ್ಟರ್ ಕ್ಲಿನಿಕ್ಗಳು, ಶಾಪಿಂಗ್ ಸೆಂಟರ್ಗಳು ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಅಂತ ಕೇಳ್ತೀರಿ. ಅದಕ್ಕೇ ನನ್ನ ವೀಡಿಯೋಗಳಲ್ಲಿ ಎಲ್ಲವನ್ನು ಕ್ಲೀನಾಗಿ ನಿಮ್ಗೆ ಹೇಳೋದು ಯಾಕೆ ಅಂತಂದರೆ, ಭಾಳಷ್ಟು ಜನ ಮೈಸೂರು ಅಲ್ಲದೇ ಇರೋರು ಇರ್ತೀರಿ. ತಮ್ಮ ಕನಸಿನ ಮನೆಯನ್ನು ಕಟ್ಕೋಬೇಕು, ಇಲ್ಲ ನಿವೇಶನಗಳಿಂದ ಬಂಡವಾಳಗಳನ್ನ ಹೂಡಬೇಕು, ಮುಂಬರೋ ದಿವಸಗಳಲ್ಲಿ ಮನೆ ಕಟ್ಟಬೇಕು, ಇಲ್ಲ ಅದರಿಂದ ಬರೋ ಬಂಡವಾಳ ಇವತ್ತು ಹಾಕಿ ಮುಂಬರೋ ದಿವಸಗಳಲ್ಲಿ ಈ ಸೈಟ್ನ ಮಾರಿ ನೀವು ಅದರಿಂದ ಪ್ರಾಫಿಟ್ ತೊಗೋಬೇಕು ಅಂತ ಇರ್ತೀರಿ. ಸೊ ಅದಕ್ಕೆ ನಾನು ಕ್ಲಿಯರಾಗಿ ನಿಮಗೆ ಲೊಕೇಶನ್, ಲೊಕ್ಯಾಲಿಟಿ ಪ್ಲಸ್ ಸರೌಂಡಿಂಗ್ ಏರಿಯಾನ ತೋರಿಸೋದು. ಈ ಮೂರನ್ನ ನೀವು ಅರ್ಥ ಮಾಡ್ಕೊಂಬಿಟ್ರೆ ಯಾವುದೇ ತರಹದ ನಿವೇಶನಗಳ ಮೇಲೆ ಬಂಡವಾಳ ಹಾಕೋಕ್ಕೆ ಎಲ್ಲರ ಆಗಿರ್ಬೋದು. ಇದೊಂದು ಗೈಡ್ಲೈನ್ ಬುಕ್ ಇದ್ದಂಗೆ. ಲೊಕೇಶನ್ನು, ಲೊಕ್ಯಾಲಿಟಿ, ಡಿಸ್ಟೆನ್ಸು, ನೆಕ್ಸ್ಟ್ ಬಂದು ಲೀಗ್ಯಾಲಿಟಿ. ನಿಮಗೆ ಜಾಗ ಇಷ್ಟ ಆಗಬೇಕು, ಎಷ್ಟು ದೂರ ಇದೆ ಅಂತ ಗೊತ್ತಾಗಬೇಕು. ಅದಾದ ನಂತರ ನಿಮಗೆ ಲೀಗ್ಯಾಲಿಟಿಗೆ ಬರ್ಬೋದು. ಅಂದರೆ ಪೇಪರ್ಗಳು, ಡಾಕ್ಯುಮೆಂಟೇಷನು, ಓನರ್ ಮೀಟಿಂಗು, ರೇಟು ಎಲ್ಲ. ನೋಡಿ ಈ ಸೈಟು ಸೇಲ್ಗಿದೆ. ತೋರಿಸ್ತಾ ಇದ್ದೀನಿ ಇನ್ನೊಮ್ಮೆ, ನೀವು ನೋಡ್ಕೊಳ್ಳಿ ಸೈಟ್ನ. ಇದು ಸೇಲ್ಗಿರುವಂತಹ ನಿವೇಶನ. ಈ ನಿವೇಶನ ಏನು ನೋಡ್ತಾ ಇದ್ದರೆ ಇದು ಸೌತ್ ಫೇಸಿಂಗು ಮೈಸೂರು. ಒಮ್ಮೆ ಝೂಮ್ ಮಾಡಿ ಚಾಮುಂಡಿ ಬೆಟ್ಟ ಸಹ ತೋರಿಸ್ತಾರೆ ನೋಡಿ. ಈಗ ಇದು ಚಾಮುಂಡಿ ಬೆಟ್ಟ, ದ ವ್ಯೂ ಆಫ್ ಚಾಮುಂಡಿ ಹಿಲ್, ಮೈಸೂರಿನ ಚಾಮುಂಡಿ ಬೆಟ್ಟದ ವ್ಯೂ ಅಲ್ಲಿಂದ ನೋಡಿ. ಇದು ಸೈಟು ಇನ್ನೊಮ್ಮೆ ರೌಂಡ್ ಆಫ್ ತೋರಿಸ್ಬಿಡ್ತಾರೆ ಸೈಟ್ನ. ಅದಾದ ನಂತರ ಮನೆಯೂ ಸಹ ಇನ್ನೊಮ್ಮೆ ನೋಡಬಹುದು. ಯಾಕಿದ್ರೆ ಮನೇನ ಪ್ರತಿ ಬಾರಿ ತೋರಿಸ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಲಿ ಅಕ್ಕಪಕ್ಕದಲ್ಲಿ ಲೊಕ್ಯಾಲಿಟಿ ಹೇಗಿದೆ ಅನ್ನೋದನ್ನು ಕ್ಲಿಯರಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡ್ತಾ ಇದ್ದು ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಇನ್ನಷ್ಟು ಮಾಹಿತಿ ಬೇಕು, ಈ ಸೈಟು ಸೇಲ್ಗಿದೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದಲ್ಲಿ 40-60ಗೂ ಸ್ವಲ್ಪ ದೊಡ್ಡದಿರೋ ಸೈಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಇದೇ ನಂಬರ್ ನಾನು ಅವೈಲೇಬಲ್ ವಾಟ್ಸಪ್ಪಲ್ಲೂ ಸಹ ಇದ್ದೀನಿ. ಸಿಗ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು. ಮೈಸೂರಿಂದ ಇನ್ನೊಂದು ಜಾಗ, ಇನ್ನೊಂದು ಸೈಟು, ಇನ್ನೊಂದು ನಿವೇಶನ, ಇನ್ನೊಂದು ಮನೆ, ಅಪಾರ್ಟ್ಮೆಂಟ್ ತೊಗೊಂಡು ಬರ್ತೀನಿ ಸ್ನೇಹಿತರೆ. ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.